ಕೊಡತ್ತಾರ್ರಿ ಅವ್ರ. ಅವ್ನು ಬಾಜುಗೆ ನನ್ನ ಜೊತೆ ಇಂಟರ್ವ್ಯೂದ ಅವ್ಗೆ ಎದಕ್ಕೆ 15 ಕೊಡತ್ತಾರ್ರಿ? ನನಗೂ 2 ಕೈ, 2 ಕಾಲು, 2 ಕಣ್ಣು, ಮೂಗ, ನಾಲ್ಗಿ ಎಲ್ಲ ಅದಾವ್ರಿ. ನಾನು CPAT ಕೋರ್ಸನ ಮಾಡೇನ್ರಿ, ನಾನು BCom ಮಾಡೇನಿ. ವೈ ಐ ಆಮ್ ನಾಟ್ ಬೀಂಗ್ ಪೇಡ್ ಈಕ್ವಲಿ ಫಾರ್ ದ ಅದರ್ ಪರ್ಸನ್? ಗಾಟ್ ದ ಆನ್ಸರ್? ಇನ್ನ ಡೀಟೇಲ್ ಬೇಕಾ? ಫಿನಿಶಿಂಗ್, ರೈಟ್? ಯು ಬೀಂಗ್ ಪರ್ಫೆಕ್ಷನ್ ಅನ್ನತಿಲ್ಲ ನಾನು. ಪರ್ಫೆಕ್ಟ್ ಯಾರು ಇರಂಗಿಲ್ಲ. ಈವನ್ ಐ ಆಮ್ ನಾಟ್ ಪರ್ಫೆಕ್ಟ್. ವಾಟ್ ಸಂದೇಶ್ ನೋಸ್ ಟುಡೇ ಟ್ಯಾಲಿ ಅಷ್ಟು ನಂಗೆ ಟ್ಯಾಲಿ ಬರಂಗಿಲ್ಲ, ರೈಟ್? ಸೊ ಐ ಆಮ್ ನಾಟ್ ಪರ್ಫೆಕ್ಟ್. ಬಟ್ ಫಿನಿಶಿಂಗ್ ಇಟ್ ಮೀನ್ಸ್ ಮೇಕಿಂಗ್ ಶೋರ್ ಯು ಆರ್ ಪ್ರೆಸೆಂಟೇಬಲ್. ಒಂದು. ಎರಡನೇದ್ದು, ವಾಟ್ ಯು ನೋ ಈಸ್ ವಾಟ್ ಯು ಟೆಲ್. ಬ್ಲಫ್ ಮಾಡಕ್ ಬರಂಗಿಲ್ಲ ಇಂಟರ್ವ್ಯೂದಾಗ, ರೈಟ್? ಸರಿ, ಏನೂ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಹೇಳಕ್ ಬರಂಗಿಲ್ಲ, ರೈಟ್? BCom ಎಕ್ಸಾಮ್, PUC ಎಕ್ಸಾಮ್ದಾಗ ಬರಿಬೋದು. 1ನೇ ಲೈನ್ 2ನೇ ಲೈನ್ ಲಾಸ್ಟ್ ಲೈನ್ ಸೇಮ್ ಟಾಪಿಕ್ ಇದ್ದಿದ್ದು ನಡಕ್ ಏನರ ಚಿತ್ರ ಬರೀರಿ, ಮಾರ್ಕ್ಸ್ ಬರ್ತಾವ. ದಟ್ ಈಸ್ ಎಕ್ಸಾಮ್, ರೈಟ್? ಅಲ್ಲೇ ಒಬ್ಬ ಕರೆಕ್ಟ್ ಮಾಡವ 1000 ಪೇಪರ್ ಕರೆಕ್ಟ್ ಮಾಡ್ತಿರ್ತಾನೆ. ಬೈ ಚಾನ್ಸ್ಲೇ ನಿಮ್ಮ ಪೇಪರ್ ಅವ್ನು ಏನದ ಲೈನ್ಸ್ ಕಾಣಲಿಲ್ಲ ಅಂದ್ರೂ ನಿಮ್ಮ ಮಾರ್ಕ್ಸ್ ಬರ್ಬೋದು. ಗ್ಯಾರಂಟಿ ಏನಿಲ್ಲ, ಬಟ್ ಎಸ್, ಐ ಹ್ಯಾವ್ ಆಲ್ಸೋ ಪಾಸ್ಡ್ ಲೈಕ್ ದ್ಯಾಟ್ ಓನ್ಲಿ. ನಾವು BCom ಕಾಲೇಜ್ ಹೋಗಿಲ್ಲ. ಆಲ್ ರೆಸ್ಪೆಕ್ಟ್ ಟು BCom, ಬಟ್ ಬಿಕಾಸ್ ವಿ ಆರ್ ಸ್ಟಡಿಂಗ್ CA ನಮಗೆ BCom ಕಾಲೇಜ್ ಹೋಗಕ್ಕೆ ಕೊಡ್ತಿದ್ದಿಲ್ಲ. ನಾವು ಹಂಗ EVM ಏನು EVS ಅಂತೇಳಿ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತೇಳಿ ಟೇಪ್ ಇದನ್ನಿತ್ತ ಬರ್ದಿ ಹಂಗ ಸ್ಟೋರಿ ಬರ್ದಿದ್ದೆ ಅದೇ 98 ಬಿದ್ದಿದ್ದು ನಂಗೆ. ಸೊ ಲೈಕ್ ದ್ಯಾಟ್ ಪಾಸಿಬಲ್, ಬಟ್ ನಾಟ್ ಇನ್ ಯುವರ್ ರಿಯಲ್ ಲೈಫ್ ಇಂಟರ್ವ್ಯೂ, ರೈಟ್? ಸೊ ಓನ್ಲಿ ವಿತ್ ಪ್ರಾಪರ್ ಫಿನಿಶಿಂಗ್, ಪ್ರಾಪರ್ ನಾಲೆಡ್ಜ್, ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್, ಯು ವಿಲ್ ಬಿ ಏಬಲ್ ಟು ಕ್ರ್ಯಾಕ್ ಅನ್ ಇಂಟರ್ವ್ಯೂ ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಗೆಟ್ ಪೇಡ್ ಮೋರ್ ದೆನ್ ದಿಸ್, ರೈಟ್? ನೋಡ್ರಿ, ಇದ್ರಾಗ ಏನ್ರ ಎಕ್ಸ್ಟ್ರಾ ಬರತ್ತ? ನಾ ವೈ ಡು ನೀಡ್ ಅ ಹೌಸ್ ಅಂತಂದು ಕ್ವಶನ್ ಕೇಳಿದ್ದೆ. ಶೆಲ್ಟರ್, ಲಿವಿಂಗ್ ವಿತ್ ಫ್ಯಾಮಿಲಿ, ಮಕ್ಕೊಳಕೊಂದ್ ಜಾಗ, ಊಟ ಮಾಡಕ್ಕೊಂದ್ ಜಾಗ, ಅಷ್ಟೇ ಆಯ್ತಾ ಇಲ್ಲೂ, ರೈಟ್? ಇಲ್ಲೇನ್ರ ಬೇರೆ ನನ್ ಮುಂದೆ ಕಾರು ಗೀರು ಏನ್ರ ಇಟ್ಟಿದ್ದೇನ? ಸೊ ಆಸ್ ಐ ಟೋಲ್ಡ್ ಯು, ಐ ಡಿಡ್ ನಾಟ್ ಚೇಂಜ್ ಈವನ್ ಅ ಬ್ರಿಕ್. ಇದಕ್ಕೆ ನಾ ಎಸಂಪ್ಷನ್ ಹೇಳಿದೆ, ಇದಕ್ಕೂ ಕಿಟಕಿ ಅದಾವ ಅಂತ ಹೇಳಿದ್ದೆ, ಅದಕ್ಕೆ ನೀವು ಇರಾತಿರಿ. ಇಲ್ಲಿಗೆ ಕಿಟಕಿ ಇಲ್ಲ ಅಂದ್ರೆ ನೀವು ಬಾಡಿಗೆನೂ ಕೊಡ್ತಿದ್ದಿಲ್ಲ, ರೈಟ್? ಇದಕ್ಕೂ ಎಲ್ಲ ಇಟ್ಟು ಐ ಆಮ್ ಜಸ್ಟ್ ಡಿಡ್ ದ ಫಿನಿಶಿಂಗ್, ರೈಟ್? ವಿತ್ ದಿಸ್ ಯು ಯುವರ್ ಸೆಲ್ಫ್ ಸೆಡ್, ನೀವು ಟೆನೆಂಟ್ಸ್ ಆಗಿ ನೀವ ಬಾಡಿಗೆದವ್ರು ಕೊಡೋದ, ನೀವು ಅಟ್ಲೀಸ್ಟ್ ನೆಗೋಷಿಯೇಟರ್ ಮಾಡ್ಬೋದು. ಏನು ಚೇಂಜ್ ಮಾಡಲ್ರಿ, ಬರೀ ಪೇಂಟ್ ಹಚ್ಚಿರಿ, ಅದಕ್ಕೆ ಎಕ್ಸ್ಟ್ರಾ ಕೊಡೋಣ ಅಂದ್ರೆ you yourself said that yes, we will pay extra rent just because you got a finished product, right? So when you present to the employers, ಅಂದ್ರೆ ನೀವು ಎಲ್ಲಿ ಜಾಬ್ ತಗೊಳ್ತಿರ್ತೀರಿ, ಅವ್ರು ನೀವು ಫಿನಿಶ್ಡ್ ಪ್ರಾಡಕ್ಟ್ ಗತೆ ಕಂಡ್ರೆ ಅವ್ರು ನಿಮ್ಗೆ ಬಿಡಂಗನೂ ಇಲ್ಲ. ಟುಡೇ ಮಾರ್ಕೆಟ್ದಾಗ, ಐ ವಿಲ್ ಕಮ್ ಟು ದಟ್ ಸ್ಲೈಡ್ ಆಲ್ಸೋ, ಬಟ್ ಟುಡೇ ಮಾರ್ಕೆಟ್ದಾಗ ಎಲ್ಲರ ನ್ಯೂಸ್ ಪೇಪರ್ದಾಗ ಅಕೌಂಟೆಂಟ್ ಅನ್ನು ಜಾಬಿಂದ ತೆಗಿಲಾಗಿದೆ ಅಂತೇಳಿ ಎಲ್ಲರೂ ನೋಡಿರಿ. ಇಂಜಿನಿಯರ್ಸ್ ಬಗ್ಗೆ ಓದೇವಿ, ಸಾಫ್ಟ್ವೇರ್ ಅದವ್ರ ಬಗ್ಗೆ ಓದೇವಿ, ರೈಟಾ? ಇನ್ನು ಲೇಬರರ್ ಬಗ್ಗೆ ಓದೇವಿ, ರೈಟ್? ಮಷೀನಿಂದ 10 ಮಂದಿ ಲೇಬರ್ ಜಾಬ್ ಹೋಯ್ತು ಅಂತೇಳಿ. ಅಕೌಂಟೆಂಟ್ಗಳನ್ನು ತೆಗಿಲಾಗಿದೆ ಅಂತ ಎಲ್ಲರೂ ಓದಿರಿ. ಟುಡೇ ದಿಸ್ ಸ್ಕಿಲ್ ಈಸ್ ಸೋ ಲೆಸ್ ದಟ್ ಸರ್ ಹೆಂಗಾರ ಕೊಡ್ರಿ, ಒಬ್ಬ ಮನುಷ್ಯನ್ ಕೊಡ್ರಿ ಅಂತೇಳಿ ನಾವು ಫೋನ್ ಬರ್ತಾವ. ಬಟ್ ಚಾಲೆಂಜ್ ಈಸ್ ಪೀಪಲ್ ಹೂ ವಾಂಟ್ ಟು ಬಿ ಅಕೌಂಟೆಂಟ್ಸ್, ಅವ್ರು ತಮ್ಮ ಲೆವೆಲ್ ಚೇಂಜ್ ಮಾಡವಲ್ರಿ. ನಾವು ಸರ್ 10-12ದಾಗ ಕೊಡಿಸ್ಬಿಡ್ರಿ ಜಾಬ್, ಕೊಡ್ಸಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ. 10-12 ಸಾವಿರ ರೂಪಾಯಿ ಜಾಬ್ ಸಿಕ್ಬಿಡ್ತೈತೆ ನಿಮಗೆ. ಚಾಲೆಂಜ್ ಇಸ್ 10-12ನ ತೊಗೊಂಡು ಜಾಬ್ ಮಾಡಿ ನಿಮ್ಮ ಲೈಫ್ ಲಾಂಗ್ ಇರೋದಿತ್ತಂತಂದ್ರೆ BCom ಇದಕ್ಕೆ ಮಾಡ್ತಿದ್ರಿ, ರೈಟ್? ಟುಡೇ ಸೆಕ್ಯೂರಿಟಿ ಗಾರ್ಡ್ ಅರ್ನ್ಸ್ ಮೋರ್ ದೆನ್ 10,000-12,000, ಕರೆಕ್ಟ್? ಬಟ್ ಅವಂದ 10 ವರ್ಷ 10ರಿಂದ 12 ಸಾವಿರ ಮಟ್ಟ ಬಂದಿರ್ಬೋದು ಸೆಕ್ಯೂರಿಟಿ ಗಾರ್ಡ್, 10ರಿಂದ 15 ಬಂದಿರ್ಬೋದು. ಬಟ್ ಅವ್ರು ಯಾವಾಗ 60 ಸಾವಿರ ಮಟ್ಟ ಹೋಗ್ಯಾರ. ದಟ್ ಪೊಟೆನ್ಷಿಯಲ್ ಯು ಗೈಸ್ ಹ್ಯಾವ್, and this is the only profession where the growth potential very high. Andre person who joins in first year, whether 10, 12, 5, 10, 8 to whatever, 5th year or 3rd year to 5th year be in between, 50,000 to 1 lakh rupees is a reality in Hubli. ಹೊರಗಿಂದ ಮಾತಾಡೋದೇ ಇಲ್ಲ ನಾನು, ಹೊರಗಂತೂ ಬೇರೆನೇ ಐತಿ, ರೈಟ್? ಇನ್ ಹುಬ್ಳಿ 50,000 to 1 lakh rupees is a reality, right? Now if you don't understand that potential and try to be a good accountant from day one, you will be for sure a good data entry operator without change in your pay package. That's why learning the finishing skills and having the confidence of all the accountant concepts is important, right? Understood this concept? Work on your finishing. Everybody is ready with what you call brick, cement, plastering, ಎಲ್ಲಾರ್ದು ರೆಡಿ ಐತಿ. ವರ್ಕ್ ಆನ್ ಯುವರ್ ಫಿನಿಶಿಂಗ್ ಅಂತಂದ್ರೆ ಇವತ್ತು ಇಂಟರ್ವ್ಯೂದಾಗ ಸರ್ GST ಬಗ್ಗೆ ಏನ್ರ ಕೇಳ್ರಿ ಹೇಳ್ದಂತಾರ. ಓಕೆಪ್ಪ, ಡ್ಯೂ ಡೇಟ್ ಹೇಳಂತಂದ. ಸರ್ ನೆನ್ಪು ಮಾಡ್ಕೊಂಡು ಬಂದಿದ್ದೀರಿ
ಇಲ್ಲೇ ಬಂದ್ಕೊಂಡು ನೆನಪಾರ್ತ್ರಿ. ಇಸ್ ಇಟ್ ಅ ಗುಡ್ ಸೈನ್? ರೈಟ್. ಸೊ ಸರ್ಟಿಫಿಕೇಟ್ ಕೊಟ್ಟಿರಿ, GST ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಟ್ಟಿರಿ, ನಾವು ವಿ ಇಶ್ಯೂ ಸರ್ಟಿಫಿಕೇಟ್ಸ್, ರೈಟ್. ಇಂಟರ್ವ್ಯೂದಾಗ ಬರ್ದಿ ಏನದ ರೆಸ್ಯೂಮೆದಾಗ ಬರ್ದಿರಿ, ರೈಟ್, ಹ್ಯಾಂಡ್ಸ್ ಆನ್ ನಾಲೆಜ್ ಆನ್ GST ಥ್ರೂ ಅ ಸಿಮ್ಯುಲೇಷನ್ ಸಾಫ್ಟ್ವೇರ್. ನಾವು ವಿಲ್ ಗಿವ್ ಯು ದಟ್ ಮ್ಯಾಟರ್ ಇನ್ ರೆಸ್ಯೂಮೆದಾಗ ಹಾಕಕ್ಕೆ. ಇದೇನಪ್ಪ ಹಂಗಾದ್ರೆ GST ಮಾಡೋದು? ಹಾಂ ಮಾಡೇನ್ರಿ. So if you don't prepare yourself for that finishing is what? Getting yourself prepared for that 1 hour of job interview. See, this is also like an exam. Sir, 1 ವರ್ಷ ಹೋದೆ 3 ತಾಸು ಎಕ್ಸಾಮ್ದಾಗನ ನಮ್ಮ ಏನದ ನೇಚರ್ ಗೊತ್ತಾಕೈತೇನ್ರಿ ಅಂದ್ರೆ ಲೈಫ್ ಈಸ್ ಆಲ್ಸೋ ಟೆಸ್ಟ್. ಇಲ್ಲೂ ಹಂಗ ನೀವು 17 ವರ್ಷ ಕೆಲಸ ಮಾಡ್ರಿ, ಓದ್ರಿ, ಅಥವಾ ಇದು 45 days ಕೋರ್ಸ್ ಓದ್ರಿ, ನಿಮ್ನ ಟೆಸ್ಟ್ ಮಾಡೋದು ಆಸ್ ಯುವರ್ ಜಾಬ್ ದಟ್ 1 hour interview only. So if you are not prepared for that, then fine, you can have 100 reasons. ಇಲ್ರಿ ಹಿಂದಿನ ಜ್ವರ ಬಂದಿದ್ದು ರೀ, ಇಲ್ರಿ ಗೊತ್ತಿಲ್ರಿ, ಅಲ್ಲಿ ಹೋದ್ ಕೂಡ ಬ್ಲಾಂಕ್ ಆಗ್ಬಿಟ್ಟೆ ರೀ. You can tell 100 things, but will you get that opportunity? No. Today, our last batch people, one of them has joined one company. They are in Hubli, they do 1,000 crore turnover. 1,000 crore turnover. Right? So we are ಪ್ರೌಡ್ ದಟ್ ನಮ್ಮ ಸ್ಟೂಡೆಂಟ್ ಅಂತ ಇಂಟರ್ವ್ಯೂನು ಕ್ರ್ಯಾಕ್ ಮಾಡಿದ್ರಂತಂತೆ. ರೈಟ್. ಸೊ ದಟ್ ಈಸ್ ಅ ಪಾಸಿಬಿಲಿಟಿ ಆಫ್ ಯು ಗೆಟಿಂಗ್ ಅ ಟ್ರೈನಿಂಗ್ ಹಿಯರ್. ಬಟ್ ಅಗೇನ್ ಡಿಪೆಂಡ್ಸ್ ಆನ್ ಯು. ನಾವಂತೂ ಇಂಟರ್ವ್ಯೂ ಎಲ್ಲರಿಗೂ ಅರೇಂಜ್ ಮಾಡಿ, ನಾವು ಅಲ್ಲಿ 3 ಮಂದಿ ಇಂಟರ್ವ್ಯೂ ಅರೇಂಜ್ ಮಾಡಿ 4 ಮಂದಿ ಇಂಟರ್ವ್ಯೂ ಅರೇಂಜ್ ಮಾಡಿದ್ವಿ. ಸೆಲೆಕ್ಟ್ ಆದವ್ರು ಒಬ್ರ. ರೈಟ್. ಸೊ ಹೂ ಕ್ಯಾನ್ ಪರ್ಫಾರ್ಮ್ ದ್ಯಾಟ್ ಫಿನಿಶಿಂಗ್ ಆರ್ ಹೂ ಕ್ಯಾನ್ ಗಿವ್ ದಟ್ ಫಿನಿಶಿಂಗ್ ಟಚ್ ಇನ್ ದಟ್ ಇಂಟರ್ವ್ಯೂ ವಿಲ್ ಫಾರ್ ಶೋರ್ ಗೆಟ್. ಸೊ ಇಟ್ ಈಸ್ ಡಿಪೆಂಡೆಂಟ್ ಆನ್ ಯು, ನೀವು ಹೆಂಗೆ ಅದನ್ನು ಮುಂದೆ ತಗೊಂಡು ಹೋಗ್ತೀರಿ. ರೈಟ್. ನನ್ನ ಲ್ಯಾಪ್ಟಾಪ್ ಕನೆಕ್ಟ್ ಐತ್ಲಾ? ಹೌದಾ? ಓಕೆ. ಸೊ ಓಕೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎವ್ರಿಬಡಿ ಬೀಯಿಂಗ್ ಹಿಯರ್ ಇಂಡಿಯನ್ಸ್, ವಿ ಲವ್ ಇಂಡಿಯಾ, ಭಾರತ್, ರೈಟ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಿ ಅಗೇನ್ ಗ್ರ್ಯಾಟಿಟ್ಯೂಡ್. ಒನ್ ನೇಮ್ ಐ ಡಿಡ್ ನಾಟ್ ರೈಟ್, ದಟ್ ಯು ಆರ್ born in India, right? Because you are into a country at the right age, right time, so that you are part of the India's growth story. Sir, what is India's growth story? ಏನೈತ್ರಿ ಅಂತದ ಇಂಡಿಯಾದಾಗ ಅಂತಂದ್ರೆ, ಲೆಟ್ಸ್ ಅಂಡರ್ಸ್ಟ್ಯಾಂಡ್. ರೈಟ್. ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮಿ. ಸಿ ದಿಸ್ ರೇಟ್ ಇಸ್ 6.7 to 7. ದಿಸ್ ಈಸ್ ರೆಕಾರ್ಡೆಡ್ ರೇಟ್ 7.8. ಅಂದ್ರೆ ನಾವು ಇದು ಕೋರ್ಸ್ when we, so this line was written in my last course, last batch, first class tag na bardide idu line. So that time it was July 21st we started. July end ga results have been published for 1 year on year growth. India's recorded growth is 7.8%, which is largest in the growing economy. So India is growing at a very fast scale. Most populous country today, India is most populous country. We have beat China in that. See, with the increase in population, there is increase in consumption. Increase in what you call consumption leads to increase in business. Increase in business leads to more and more businesses coming in and more accountants being there. Right? So everything which I am talking about is accountants' perspective. Next, ಸ್ಟಾರ್ಟ್ಅಪ್ ಪವರ್ ಹೌಸ್. ಸರ್, ಇದ್ದಿದ್ದ ಬಿಸ್ನೆಸ್ ಅದಾವ್ರಿ, ಸ್ಟೀಲ್ ಟ್ರೇಡಿಂಗ್, ಮೆಟಲ್ ಟ್ರೇಡಿಂಗ್, ಇವಕ್ಕೆಲ್ಲ ಎಷ್ಟಂತ ಬೆಳಿತಾವ್ರಿ, ಏನು ಹೊಸಾದ್ ಬರತ್ತಿಲ್ಲ ಅಂದ್ರೆ ಸ್ಟಾರ್ಟ್ಅಪ್ ಕೇಳಿರಿ ವರ್ಡ್, ರೈಟ್? ಇವು ಜೆಪ್ಟೋ, ಬ್ಲಿಂಕಿಟ್ ಅಂತಾವಲ್ಲ, ಅವು ಡೆಲಿವರಿ ಏಜೆಂಟಿಗೆ ಜಾಬ್ ಕೊಡ್ತಾವೆ, ಅವು ಚಲೋನ. ಬಟ್ ವಿ ಆರ್ ಹಿಯರ್ ಟು ಬಿಕಮ್ ಅಕೌಂಟೆಂಟ್ಸ್. ಸೊ ಸ್ಟಾರ್ಟ್ಅಪ್ಸ್ ವಿಚ್ ಆರ್ ಇನ್ ಕೇಲಿ, ರೈಟ್? ಕೇಲಿ ಗೊತ್ತಲ್ಲ, BUB ಕಾಲೇಜ್ ಬ್ಯಾಕ್ ಸೈಡ್ there is something called Tech Park. Tech Park, there are 50 companies which are working on new technology. Sir, what kind of new technology? There is one Amit Veranekar ಅಂತ ಹೇಳಿ ಒಬ್ಬ ಮನುಷ್ಯ ಅದಾನ, ರೈಟ್? ಬ್ಲಡ್ ಟೆಸ್ಟ್ ಹೆಂಗ್ ಮಾಡ್ದೇವ್ರಿ? ಬ್ಲಡ್ ಟೆಸ್ಟ್, ಸೊ ತೆಗೆದ ಶುಗರ್ ಟೆಸ್ಟ್ ಒಂದು ಡ್ರಾಪ್ ಹಾಕಿದ್ರೆ ನಮಗೆ ರೇಟಿಂಗ್ ಗೊತ್ತಾಕೈತಿ, ರೈಟ್? ಸೊ ಸೇಮ್ ವೇ ಹಿ ಹ್ಯಾಸ್ ಡನ್ ಒನ್ ಇನ್ಸ್ಟ್ರೂಮೆಂಟ್ ವಿಚ್ ಡಸ್ ಯೂರಿನ್ ಟೆಸ್ಟ್. ಬಟ್ ಬರೀ ಒಂದೇ ಪ್ಯಾರಾಮೀಟರ್ ಅಲ್ಲ, ಇಟ್ ಗಿವ್ಸ್ ಆಲ್ಮೋಸ್ಟ್ 20 ಪ್ಯಾರಾಮೀಟರ್ಸ್ ವಿತ್ ದ ಯೂರಿನ್ ಟೆಸ್ಟ್ ವಿತ್ ದ ಸೇಮ್ ಕಿಟ್. ಇಷ್ಟೇ ಒಂದು ಕಿಟ್ ಮಾಡ್ಯಾನ, ಅದ್ರಾಗ ಹಿಂಗೆ ಡ್ರಾಪ್ ಹಾಕಿದ್ರೆ ದೆನ್ ಇಟ್ ವಿಲ್ ಗಿವ್ ಆಲ್ ದ ಪ್ಯಾರಾಮೀಟರ್ಸ್. ದಿಸ್ ಈಸ್ ಅನ್ ಇನ್ವೆನ್ಷನ್ ಡನ್ ಇನ್ ಹುಬ್ಳಿ. ಸೊ such startups are also growing. He is also making good money. He has received investment. There also there is a need of accountants, right? Sir, ನಾ ಕನ್ವೆನ್ಷನಲ್ ಬಿಸ್ನೆಸ್ಸಿಗೆ ಹೋಗಂಗಿಲ್ರಿ, ಅಲ್ಲೇನ್ರಿ ಸಿಮೆಂಟು, ಉಸಕ್ಕೆ, ಏನದ ಕಡಿ, ಏನದ ಐರನ್ ಬಾರು, ಬರೀ ಇವ ಮಾರೋದಿರ್ತಾವ, ಹಾರ್ಡ್ವೇರ್ ಶಾಪ್ ಅಥವಾ ಕಿರಾಣಿ, ಇಂಥವು ಬ್ಯಾಡ್ರಿ, ಐ ವಾಂಟ್ ಟು ಗೋ ಟು ಅ ಸ್ಟಾರ್ಟ್ಅಪ್ ಅಂತಂದ್ರೆ, ಎಸ್, ಈವನ್ ಸ್ಟಾರ್ಟ್ಅಪ್ಸ್ ಆರ್ ಗ್ರೋಯಿಂಗ್ ಇನ್ ಹುಬ್ಳಿ.
Right. Digital revolution, no doubt. 10 billion. What is billion? Billion is 1000 crore, right? So 1000 crore ಈಗ 1 billion ಅಂತಾರೆ. ಅಲ್ಲ 1000 crore 100 crore 100 crore is 100 crore is 1 billion. So 100 crore ಈಗ 1 billion ಅಂತಾರೆ, ಕರೆಕ್ಟ್. ಸೊ ಇಂಡಿಯಾಸ್ ಪಾಪ್ಯುಲೇಷನ್ ಇಸ್ 1.4 billion ಅಂತೇವಲ್ಲ ನಾವು. ಸೊ 100 crore is 1 billion. ಸೊ 10 billion ಟ್ರಾನ್ಸಾಕ್ಷನ್. ಸೊ ಪಾಪ್ಯುಲೇಷನ್ಗಿಂತ 10 times ನಮ್ಮ ಯು ಪಿ ಐ ಟ್ರಾನ್ಸಾಕ್ಷನ್ ಆಗತ್ತಾವ ಪರ್ ಮಂತ್, ಪರ್ ಇಯರ್ ಅಲ್ಲ, ಪರ್ ಮಂತ್. ಸೊ ಎಷ್ಟು ಡಿಜಿಟಲ್ ಟ್ರಾನ್ಸಾಕ್ಷನ್ ಆಕಾವ ಅಷ್ಟು ಅಕೌಂಟಬಿಲಿಟಿ ಹೆಚ್ಚಿಗೆ ಆಕೈತಿ. ಎಷ್ಟು ಅಕೌಂಟಬಿಲಿಟಿ ಹೆಚ್ಚಿಗೆ ಆಕೈತಿ ಅಷ್ಟು ಅಕೌಂಟೆಂಟ್ಸ್ ನೀಡ್ ಬರ್ತೈತಿ. ಇವತ್ತು ಹೆಂಗಾಗೈತೆ ಅಂದ್ರೆ ರೀ, ಅಕೌಂಟೆಂಟ್ಸ್ ನೀಡ್ ಅಂದ್ರೆ ಡಿಮಾಂಡ್ ಹೆಚ್ಚಿಗೆ ಹಾಕೊಂತ ಮ್ಯಾನ್ಯುಯಲಿ ಅಕೌಂಟಿಂಗ್ ಇಷ್ಟು ಟ್ರಾನ್ಸಾಕ್ಷನ್ ಮ್ಯಾನ್ಯುಯಲಿ ಅಕೌಂಟಿಂಗ್ ಮಾಡಕ್ ಬರಂಗಿಲ್ಲ, ರೈಟ್? ಟುಡೇ ದೇರ್ ಆರ್ 100 billion ಪೀಪಲ್ ಇನ್ ಇಂಡಿಯಾ, 1.4 billion ಪೀಪಲ್. ಎಲ್ಲರೂ ಅಕೌಂಟೆಂಟ್ಸ್ ಅಂತೂ ಅಲ್ಲ. ಸೊ ಬಾಜು ಇಡೋಣ, ಬರೀ 1 million ಇಡೋಣ, 10 ಲಕ್ಷ ಮಂದಿ ಅಥವಾ ಲೆಟ್ಸ್ ಕನ್ಸಿಡರ್ 1 crore ಪೀಪಲ್ ಆರ್ ಅಕೌಂಟೆಂಟ್ಸ್, ರೈಟ್? 1 crore ಪೀಪಲ್ ಡೂಯಿಂಗ್ ದಿಸ್ ಕೈಂಡ್ ಆಫ್ 1000 crore ಅಕೌಂಟಿಂಗ್ ನಾಟ್ ಪಾಸಿಬಲ್. ಸೊ ಇದಕ್ಕೆ ಏನಾಗೈತ್ರಿ, ಈಗ ಟೆಕ್ನಾಲಜಿ ಬಂದ್ಬಿಟ್ಟೈತೆ ಅಕೌಂಟಿಂಗ್, ಬಹಳಷ್ಟು AI ಬಂದ್ಬಿಟ್ಟೈತೆ ಅಕೌಂಟಿಂಗ್. ಬಟ್ ಎಸ್, ಇಟ್ ಇಸ್ ಗುಡ್ ಬಿಕಾಸ್ ಯು ಆರ್ ಏಬಲ್ ಟು ಅಕೌಂಟ್ ಮೋರ್ ಅಂಡ್ ಮೋರ್ ಟ್ರಾನ್ಸಾಕ್ಷನ್ ಯೂಸಿಂಗ್ ಟೆಕ್ನಾಲಜಿ, ರೈಟ್? ಮ್ಯಾಸಿವ್ ಇನ್ಫ್ರಾಸ್ಟ್ರಕ್ಚರ್ growth, because today roads, railways and everything growth is helping you to connect faster. So today, even though I'm not from Hubli, I can come to Hubli, teach you class in 1 hour time. I'm able to cover 60-kilometer distance and reach here and then go back every day because of the roads and railway infrastructure. Got it? So why we give you this perspective is just because you get more confident that we are in a right place. ಸರ್, ಬೇರೆ ಜಾಗಕ್ಕೆ ಹೋಗಾಕಂತೂ ಬರಂಗಿಲ್ರಿ, ಇಂಡಿಯಾದಾಗ ಹುಟ್ಟೇವಿ, ಇಂಡಿಯಾದಾಗ ಇರ್ತೀವಿ. ಬಟ್ ಸ್ಟಿಲ್ ಇಫ್ ಯು ಆರ್ ಲುಕಿಂಗ್, ಇನ್ನೊಂದ್ರಿ, ನಮ್ಮ ಲಾಸ್ಟ್ ಬ್ಯಾಚ್ದಾಗ 2 people have been interviewed for South African accountants, right? Okay, I today don't know the result whether they have got selected or not, but we have sent them for interview in Hubli for a company which is having their office in South Africa. ಅಲ್ಲೇ ಟ್ಯಾಲಿ ಇಟ್ಟಾರ ಅವರು. ಸರ್, ಟ್ಯಾಲಿ ಅಕೌಂಟೆಂಟ್ ಬೇಕ್ರಿ ನಮ್ಗೆ, ವಿಲ್ ಪೇ ದಮ್ 40,000 rupees ನೆಟ್ ಇನ್ ಹ್ಯಾಂಡ್. ಊಟದ ಇರೋದು ಎಲ್ಲ ಖರ್ಚು ನಮ್ದು, ಇಲ್ಲಿಂದ ಕರ್ಕೊಂಡು ಹೋಗೋದು ಖರ್ಚು ನಮ್ದು, ರೈಟ್? ಸೊ ಲೈಕ್ ದಟ್ ಆಲ್ಸೋ, ಇವನ್ ದಟ್ ವೇ ಯು ವಿಲ್ ಬಿ ಏಬಲ್ ಟು ಗೆಟ್ ಜಾಬ್ಸ್. ನೋ ಡೌಟ್ ಇಟ್ಸ್ ಔಟ್ಸೈಡ್ ಇಂಡಿಯಾ, ಬಟ್ ಎಸ್, ಬೆಟರ್, ರೈಟ್? 40,000 rupees ಡೈರೆಕ್ಟ್ ಸೇವಿಂಗ್ಸ್. ಊಟ ಇಲ್ಲ, ಇರೋದು ಖರ್ಚಿಲ್ಲ, ಏನಿಲ್ಲ. ಬೆಂಗಳೂರದಾಗ ಸೇಮ್ 40,000 ಕೈಯಾಗ 20,000 ಉಳಂಗಿಲ್ಲ. 2 ಸತಿ ಹಬ್ಬಕ್ಕೆ ಬಂದು ಹೋಗ್ಬಿಟ್ರೆ ಮುಗೀತು, ಡಮ್ ರೊಕ್ಕ. ಎಸ್, ಸೊ ಇಟ್ ಈಸ್ ಆಲ್ಸೋ ಬೆಟರ್ ಅಪಾರ್ಚುನಿಟಿ. ಸೊ all these things which I am trying to tell you is because you are into a better place to grow better. Yes. So now let's come to the main topic. Worried about career as an accountant? ಸರ್, ಭಾಳ ಆತ್ರಿ ಕ್ಲಾಸ್, ಮುಂದೆ ಕಂಪ್ಯೂಟರ್ ಇಟ್ಟೇವಿ, ಆನ್ ಆಗ್ಯಾವ ಎಲ್ಲರದು, ಎವ್ರಿ ರೈಟ್? ಮುಂದೆ ಕಂಪ್ಯೂಟರ್ ಇಟ್ಟೇವಿ, ಏನೂ ಮಾಡಿಲ್ಲ ನಾವು, ಇನ್ನೊಂದು ಮಾಡಿಸ್ರಿ ಅಂತಂದ್ರೆ ಲೆಟ್ಸ್ ಅಂಡರ್ಸ್ಟ್ಯಾಂಡ್, ರೈಟ್? Worried about career as an accountant? Don't worry, every day India's growth story or the number of businesses get registered. You can check 2 of such data points: number of GST registered, number of company registered. Okay, now everybody log on to Chrome ದಾಗ open ಮಾಡ್ರಿ, right? Chrome, you start, you enter. ಇದು ಮಿರರ್ ಆಗೈತಾ ಏನ? Okay, very good. So in Chrome, open mca.gov.in. Screen ಮೇಲೆ ಕಾಣತೈತಿ mca.gov.in, right? Enter. Yes. So this is MCF stands for, ಒಂದ್ಸತಿ ಸ್ಕ್ರೀನ್ ಮೇಲೆ ನೋಡ್ರಿ ಇಲ್ಲೇ, Ministry of Corporate Affairs, right? So this is a ವೆಬ್ಸೈಟ್ ಆಫಿಷಿಯಲಿ. ನೋಡ್ರಿ, ಆಫಿಷಿಯಲ್ ವೆಬ್ಸೈಟ್ ಗೌರ್ಮೆಂಟ್ ಅದಂತ ಹೆಂಗ್ ಗೊತ್ತಾಕೈತ್ರಿ? ಲೋಗೋಕ್ಕಿಂತ ಇಲ್ಲಿ ನೋಡ್ರಿ, ಅದಕ್ಕೆ ಸ್ಕ್ಯಾಮರ್ಸ್ ನಿಮ್ ಇಂಥವ್ರ ಹಿಂದೆ ಬಿದ್ದು ಬಿಡ್ತಾರ. ಲೋಗೋಗಿಗೂ ಹಚ್ಚೆ ದಿಸ್ gov.in, gov.in ಅನ್ನೋದ ಡೊಮೇನ್ ಗೌರ್ಮೆಂಟ್ ವೆಬ್ಸೈಟ್ಸ್ ಬಿಟ್ಟು ಯಾರಿಗೂ ಹೊರಗೆ ಕೊಡಂಗಿಲ್ಲ.
ರೈಟ್. MCA.com ಸಿಗ್ಬೋದು ನಿಮಗೆ, ಅದ್ರೊಳಗೂ ಹಿಂಗ ಲೋಗೋ ಇಟ್ಟು ಏನಾರ ಆಗ್ಬೋದು ಅದನ್ನ. ಸೊ ಮೇಕ್ ಶ್ಯೂರ್ ದಟ್ ಯು ಆರ್ ಸೀಯಿಂಗ್ ಅ ಗೌರ್ಮೆಂಟ್ ವೆಬ್ಸೈಟ್ ಬೈ ಸೀಯಿಂಗ್ gov.in, ರೈಟ್. ಓಕೆ, ಸೊ Ministry of Corporate Affairs. So this is a ministry like Ministry of Labor, Ministry of Road, Ministry of Railways ಕೇಳಿರಿ, ರೈಟ್. ನೌ Ministry of Finance ಯಾರ? ನಿರ್ಮಲಾ ಸೀತಾರಾಮನ್. ನೆನ್ಪು ಹರಬೇಡ್ರಿ ಅವ್ರ ಹೆಸರು, ಮೊಕ್ಕೊಂಡಾಗೂ ಕಣ್ಣಿಗೆ ಬಂದಿರ್ಬೇಕು, ರೈಟ್. ಸಿ ದಟ್ಸ್ even though she is not a very good economist, but she has created a fear. How she has created fear in income tax class, you'll show you. You'll really understand, sir, accountant ಆಗಬೇಕಾ ಇಲ್ಲ ಅನ್ನೋದು ಕ್ವಶನ್ ಮಾರ್ಕ್ ಬರ್ತೈತೆ ಅವಾಗ. ಹಂಗೆ ಫಿಯರ್ ಐತಿ, ಬಿಕಾಸ್ ದಟ್ಸ್ ಹೌ ಅಕೌಂಟೆಂಟ್ಸ್ ಹ್ಯಾವ್ ಬಿನ್ ಪಿನಲೈಸ್ಡ್ ಫಾರ್ ದ ರಾಂಗ್ ರಿಪೋರ್ಟಿಂಗ್, ರಾಂಗ್ ಡೂಯಿಂಗ್. ಯಾಕಂದ್ರೆ ನೀವು ಅಕೌಂಟಿಂಗ್ ಮಾಡ್ತಿರ್ತಿರಲ್ಲ, ತಪ್ಪು ಮಾಡಿದ್ರೆ ನಿಮ್ದು ಜಾಬಿಗೆ ಏನು ರಿಸ್ಕ್ ಐತಿ, ನಿಮ್ಮ ಇನ್ಕ್ರಿಮೆಂಟ್ಗಿಂತ ಜಾಸ್ತಿ ಪೆನಾಲ್ಟೀಸ್ಗಳು ಇರ್ತಾವೆ, ಅವನು ಹೇಳ್ತೇವೆ. ಬಟ್ ಗುಡ್ ಥಿಂಗ್ಸ್ ಇನ್ ದ ಫಸ್ಟ್ ಕ್ಲಾಸ್, ನಾಟ್ ಬ್ಯಾಡ್ ಥಿಂಗ್ಸ್, ರೈಟ್. ಸೊ Ministry of Corporate Affairs, ಗಾಟ್ ಇಟ್? ಅಲ್ಲೋ ಟಚ್ ಹೆಂಗ ಮಿರರ್ ಆಗಿಲ್ಲಲ್ಲ, ಇದು ಮಾಡ್ಲೇನ ಮಿರರಿಂಗ್, ರಿವರ್ಸ್ ಕಂಟ್ರೋಲ್ ಬರೀ ಮಿರರಿಂಗ್ ಆಗುತ್ತದೆ, ಇರ್ಲಿದು. ಸೊ ನೋ ಪ್ರಾಬ್ಲಮ್, ವಿಲ್ ಸಾಲ್ವ್ ದಟ್ ಪ್ರಾಬ್ಲಮ್ ಲೇಟರ್, ರೈಟ್. ಸೊ this is a website. This website is a controlling website for all the companies to register. ಯಾವರ ಕಂಪನಿ ರಿಜಿಸ್ಟರ್ ಆಗ್ಬೇಕಂದ್ರೆ, ಸರ್ ಕಂಪನಿ ಏನ್ರಿ, ಪ್ರೈವೇಟ್ ಲಿಮಿಟೆಡ್ ಏನ್ರಿ, ಅವೆಲ್ಲ ನೆಕ್ಸ್ಟ್ ಕ್ಲಾಸಾಗಿ ಹೇಳ್ಕೊಡ್ತೇನೆ. ಬಟ್ ಇವತ್ತು ಯಾವರ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅನ್ನೋದು ಏನು ಬೋರ್ಡ್ಗಳು ನೋಡ್ತೀರಿ, ಅದು LLP ಅಂತೇಳಿ ಬೋರ್ಡ್ಗಳು ಏನು ನೋಡ್ತೀರಿ, ಅವು ರಿಜಿಸ್ಟರ್ ಆಗ್ಬೇಕಂದ್ರೆ ಎಲ್ಲರೂ ಈ ವೆಬ್ಸೈಟಿಗೆ ಬರ್ಬೇಕು. ಸೊ ಈ ವೆಬ್ಸೈಟ್ದಾಗ ನಮಗೊಂದು ಡೇಟಾ ಸಿಗ್ತೈತಿ. ಏನು ಡೇಟಾ ಸಿಗ್ತೈತಿ? ದಟ್ ಎಷ್ಟು ಕಂಪನಿಗಳ ಲಾಸ್ಟ್ ಮಂತ್ದಾಗ ರಿಜಿಸ್ಟರ್ ಆಗ್ಯಾವ. ಸಿ ನೆಕ್ಸ್ಟ್ 15 minutes ಇಸ್ ಅ ಎಕ್ಸಸೈಸ್, ರೈಟ್. ಸೊ ಬಿ ವೆರಿ ವೆರಿ ಆಕ್ಟಿವ್. ಡೇಟಾ ಆ್ಯಂಡ್ ರಿಪೋರ್ಟ್ಸ್, ರೈಟ್. ದೆನ್ ಇಲ್ಲಿ ರಿಪೋರ್ಟ್ಸ್ದಾಗ ಇಲ್ಲಿ ಒಂದು ರಿಪೋರ್ಟ್ಸ್ದಾಗ ಬರೀ ಕ್ಲಿಕ್ ಮಾಡಿಬಿಡ್ರಿ, ರಿಪೋರ್ಟ್ಸ್ದಾಗ ಬರೀ ಕರ್ಸರ್ ಇಡ್ರಿ, ರೈಟ್. ದೆನ್ ಸೊ ಇಫ್ ಯು ಕ್ಲಿಕ್ ಆನ್ ಡೇಟಾ ಆ್ಯಂಡ್ ರಿಪೋರ್ಟ್ಸ್ ಚೇಂಜ್ ಆಗ್ಬಿಡ್ತೈತಿ, ರೈಟ್. ಸೊ ಐ ಆಮ್ ನಾಟ್, ದಟ್ಸ್ ವೈ ಡೋಂಟ್ ಕ್ಲಿಕ್. ಇಫ್ ಯು ಕ್ಲಿಕ್ ಆಲ್ಸೋ ಗೋ ಬ್ಯಾಕ್, ಡೇಟಾ ಆ್ಯಂಡ್ reports, in that go and click, sorry, second one, data and reports, company and LLP incorporation. Next, incorporated and closed during the year. Yes, ಈ ಸ್ಕ್ರೀನ್ ಬರ್ತದೆ, ಬಂತ ಎಲ್ಲಾರ್ದು? ಎಸ್, ಡನ್. ನಿಮ್ದ್ರಿ, ಯು ಜಸ್ಟ್ ಶಿಫ್ಟ್ ನಾ ಬಿಡ್ರಿ ಒಂದ್ ಸ್ವಲ್ಪ ಶಿಫ್ಟ್ ಇಲ್ಲಿ ಬರ್ರಿ. ಯು ಕ್ಯಾನ್ ಗೋ ಬ್ಯಾಕ್ ಸೈಡ್ ಬಿಸೈಡ್ ಹಿಮ್. ಎಸ್, ಟಿಲ್ ಹಿಯರ್ ಓಕೆ. ಇಲ್ಲೇ ಮಾಸ್ಟರ್ ಡೀಟೇಲ್ಸ್ ಆಫ್ ದ ಕಂಪನೀಸ್ ರಿಜಿಸ್ಟರ್ಡ್ ಅಂತ ಐತಿ, ಇಲ್ಲಿ ಡೌನ್ಲೋಡ್ ಇದನ್ನ ಕ್ಲಿಕ್ ಮಾಡ್ರಿ. ಸೊ ಯುಲ್ ಗೆಟ್ ಅ ಲಿಸ್ಟ್. ಓಕೆ, ಕಂಪನೀಸ್ ಅಂಡ್ LLPs ರಿಜಿಸ್ಟರ್ಡ್ ಇನ್ ಸೆಪ್ಟೆಂಬರ್. ಎಸ್, 9:30 ಅಲ್ರಿ, 8:30. ಇಲ್ಲಿಂದ ಬರ್ತೀರಿ ನೀವು, ನನಗೆ ಗೊತ್ತು. ಎಸ್, ಗೆಟ್ಸ್ ಇಟ್. ಅಂಡ್ ಐದರ್ ಆಫ್ ದಿಸ್ 2 rows computers, okay, can take, no problem. Quickly just put on ಮಾಡ್ರಿ ಕಂಪ್ಯೂಟರ್. Yes, so first is companies and LLPs registered in September. Click there. ಡೌನ್ಲೋಡ್ ಆಗಕ್ಕೆ ರಿಕ್ವೆಸ್ಟ್ ಕೊಡ್ತಾರೆ, ಡೌನ್ಲೋಡರ್ ಆಗ್ಬಿಡ್ತೈತಿ ಆಟೋಮೆಟಿಕ್. ನಿಮ್ ಕ್ರೋಮ್ ವೆಬ್ಸೈಟ್ದಾಗ ಇದ್ದಂಗೆ ಡೌನ್ಲೋಡರ್ ಆಟೋಮೆಟಿಕ್ ಆಗ್ಬಿಡ್ತೈತಿ, ರೈಟ್. ಸೊ ಸೇವ್ಡ್. ಓಕೆ, ಸಿ ದಟ್ಸ್ ವಾಟ್ ಹಿಯರ್ ವಿ ಆರ್ ಟೀಚಿಂಗ್ ಯು ಬೇಸಿಕ್ಸ್. ಇಷ್ಟು ಬೇಸಿಕ್ ಆಫ್ ಕಂಪ್ಯೂಟರ್ ಅಂತೂ ನಾವು ಕಲಿಸ್ತೇವೆ. ಇಲ್ಲಿ ಕ್ಲಿಕ್ ಮಾಡ್ರಿ, ಇದನ್ನ ಮಾಡ್ರಿ, ಡೌನ್ಲೋಡ್ ಮಾಡ್ರಿ ಅಂತೇಳಿ. ಸರ್ ಈ ಲೆವೆಲ್ಗಿಂತನೂ ನಮ್ಗೆ ಒಟ್ಟ ಗೊತ್ತಿಲ್ಲ ಅಂದ್ರೆ ಕಂಪ್ಯೂಟರ್, ಪ್ಲೀಸ್ ಟೆಲ್ ಅಸ್, ಬಿಕಾಸ್ ಯು ವುಡ್ ನೀಡ್ ಅ ಬಿಟ್ ಸ್ಪೆಷಲ್ ಕೇರ್, ರೈಟ್. ಇಷ್ಟು ಲೆವೆಲ್ ಮಟ್ಟ ಅಂತೂ ಓಕೆನಾ? ಕ್ಲಿಕ್ ಮಾಡಿಸೋದು, ಡೌನ್ಲೋಡ್ ಮಾಡೋದು, ವಾಟ್ ಈಸ್ ಕ್ರೋಮ್, ವಾಟ್ ಈಸ್ ಫೋಲ್ಡರ್, ಅಂಡರ್ಸ್ಟ್ಯಾಂಡಿಂಗ್ ಎಕ್ಸೆಲ್, ಬೇಸಿಕ್ ಲೆವೆಲ್ ಆಲ್ ನೋ. ಎಸ್, ಓಕೆ. ಡೌನ್ಲೋಡ್ ಆದ? ಡೌನ್ಲೋಡ್ಸ್ ಆವಾಗ ಕ್ಲಿಕ್ ಮಾಡಿ ಓಪನ್ ಮಾಡ್ರಿ. ಎಕ್ಸೆಲ್ದಾಗ ಓಪನ್ ಆತ? ಎಸ್, ಎಲ್ಲರೂ ಓಪನ್ ಮಾಡಿದ್ರೆ ಕೈ ಎತ್ರಿ, ಎತ್ತಿದ್ದರ್ ಎವ್ರಿಬಡಿ. ಎಕ್ಸೆಲ್ ಓಪನ್ ಆತ? ಓಕೆ, ಡನ್.
ಓಪನ್ ಆತ, ರೈಟ್? ನಾವು ಟಾಪ್ದಾಗ ಎನೇಬಲ್ ಎಡಿಟಿಂಗ್ ಅಂತ ಬಂದೈತಿ. ಹಾ, ಫಸ್ಟ್ ಎನೇಬಲ್ ಎಡಿಟಿಂಗ್ ಹೊಡೀರಿ. ಓಕೆ, ನಾವು ಫಸ್ಟ್ ಅಂಡ್ ಬಿಗ್ಗೆಸ್ಟ್ ಚಾಲೆಂಜ್, ರೈಟ್? ಲೆಟ್ ಸ್ಟಾರ್ಟ್. ನಿಮ್ಗೊಂದು ಗ್ಲಿಂಪ್ಸ್ ತೋರಿಸ್ತೇವಿ ನಾವು ಎಕ್ಸೆಲ್ ಎದಕ್ ಕಲಿಬೇಕ, ಹೆಂಗ್ ಕಲಿಬೇಕ, ನಿಮ್ ಜಾಬ್ದಾಗ ಎದಕ್ ಯೂಸ್ ಆಕೈತಿ. ಈಗ ನೋಡ್ರಿ, ಕಾಲೇಜ್ಗಳ್ದಾಗ ಯಾವ ಲೆವೆಲ್ ಕಲಿಸ್ತಾರ, ಅಥವಾ ಯಾರು ಟ್ಯೂಷನ್ ಇನ್ಸ್ಟಿಟ್ಯೂಟ್ ಹೋದ್ರ ಯಾವ ಲೆವೆಲ್ ಕಲಿಸ್ತಾರ ಅಂತಂದ್ರ ದೇ ಟೀಚ್ ಯು ವೆರಿ ಗುಡ್. ಬಟ್ ಅದನ್ನ ಎಲ್ಲಿ ಯೂಸ್ ಮಾಡ್ಬೇಕನ್ನೋದು ಕಲ್ಸಂಗಿಲ್ಲ. ಬರೇ ಡಮ್ಮಿ ಡೇಟಾ ಹಾಕೋದು, ಅಲ್ಲಿ ಸೇಲ್ ಡೇಟಾ ಹಾಕೋದು, ಪರ್ಚೇಸ್ ಡೇಟಾ ಹಾಕೋದು, ಅದ್ರಾಗ ಟೋಟಲ್ ಮಾಡಿಸೋದು, ಏನದ ಡಿವೈಡ್ ಮಾಡಿಸೋದು, ಅವರೇಜ್ ಮಾಡಿಸೋದು, ಪ್ಲಸ್ ಮೈನಸ್ ತೆಗೆಯೋದು, ಇವ ಬೇಸಿಕ್ ಕಲಿಸ್ತಾರ. ಆನ್ ಆತ? ಹಾ, ಮಾಡ್ರಿ. ಇದು MC ವೆಬ್ಸೈಟ್. ಜಸ್ಟ್ ಇಫ್ ಸಂಬಡಿ ಕ್ಯಾನ್ ಹೆಲ್ಪ್, ಜಸ್ಟ್ ಚೆಕ್ ದಟ್, ರೈಟ್? ಸೊ ಬಟ್ ಪ್ರಾಕ್ಟಿಕಲಿ ನಮಗೆ ಎಕ್ಸೆಲ್ ಶೀಟ್ ನೋಡಿ ನಾವು ಏನ್ ಬೇಕಾಗೈತೆ ಅನ್ನೋದು ಕಮ್ಯುನಿಕೇಟ್ ಕಂಪ್ಯೂಟರ್ಗೆ ಮಾಡಿ ಅದನ್ನ ಆನ್ಸರ್ ತಕ್ಕೊಳ್ಳೋದನ್ನ ಇಟ್ಸ್ ಅ ರಿಯಲ್ ಸ್ಕಿಲ್ ಆಫ್ ಯೂಸಿಂಗ್ ಎನಿ ಟೂಲ್, ಎಕ್ಸೆಲ್ ಅಂತಲ್ಲ, ರೈಟ್? ಸೊ ಒಂದ್ಸತಿ ನೋಡ್ರಿ, ನಾವು ಆನ್ ದಿ ಸ್ಕ್ರೀನ್ ಯು ಹ್ಯಾವ್ ಅ ಡೇಟಾ ಸೆಟ್, ರೈಟ್? ನಾವೇನ್ ಅನ್ಕೊಳತ್ತೀವಿ, ಎಲ್ಲಿಂದ ಎಲ್ಲಿ ಕನೆಕ್ಟ್ ಆದ್ವಿ ನಾವು? ಸರ್, ವರಿಡ್ ಆಸ್ ಅನ್ ಅಕೌಂಟೆಂಟ್ ಅಂತ ಏನೋ ಒಂದು ಸ್ಲೈಡ್ ತೋರಿಸಿದ್ರಿ, ಅದ್ರೊಳಗೆ ಏನ್ ಬರ್ದಿತ್ತ, ನೀವು ವರಿ ಆಗಕ್ ಹೋಗ್ಬೇಡ್ರಿ, ಬಹಳಷ್ಟು ಕಂಪ್ನಿಗಳು ರಿಜಿಸ್ಟರ್ ಆಗತ್ತಾವ ಮಂತ್ ಆನ್ ಮಂತ್. ಸೊ ಎಷ್ಟು ಕಂಪ್ನಿಗಳು ರಿಜಿಸ್ಟರ್ ಆಕಾವ್ ಅಷ್ಟು ಪ್ರತಿ ಕಂಪ್ನಿ ಒಬ್ಬಗಾರ ಅಕೌಂಟೆಂಟ್ ಬೇಕಾ? ಈಗ ಪ್ರವೀಣ್ ಸರ್ ಬರ್ತಾರ, ಅವ್ರ ಕಂಪ್ನಿದಾಗ 40 ಅಕೌಂಟೆಂಟ್ ಅದಾರ, ಒಂದು ಗ್ರೂಪ್ ಆಫ್ ಕಂಪನೀಸ್, ಬಟ್ 40 ಅಕೌಂಟೆಂಟ್. ಸೊ ಅಂತಾವ್ ಕಂಪ್ನಿ ಇರ್ತಾವ, ಬಟ್ ಅಟ್ ಲೀಸ್ಟ್ ಒಂದ್ ಕಂಪ್ನಿಗೆ ಒಂದ್ ಅಕೌಂಟೆಂಟ್ ಅದರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ, ರೈಟ್? ಸೊ ಟುಡೇ I have given you an understanding from a government official website. Logo it nodri, right? Government official website, that these are all the list of companies which are registered. Okay, ಏನೇನ್ ಐತ್ರಿ ಡೇಟಾದಾಗ? ಸಿನ್ ನಂಬರ್. ಸರಿ, ಪ್ರವೀಣ್ ಸರಿಗೆ ಫೋನ್ ಹಚ್ಚ, ನಂದಿ ಸರಿಗೂ ಹಚ್ಚ, ಯಾರ್ಯಾರು ಬರಾತಾರ ಕೇಳ. ಸೊ ಸಿನ್ ನಂಬರ್, ಓಕೆ, ಕಾರ್ಪೊರೇಟ್ ಐಡೆಂಟಿಫಿಕೇಶನ್ ನಂಬರ್, ಕ್ಲಾಸ್ ಪ್ರೈವೇಟ್ ಅಂಡ್ ಪಬ್ಲಿಕ್, ಕಂಪನಿ ನೇಮ್, ಡೇಟ್ ಆಫ್ ರಿಜಿಸ್ಟ್ರೇಷನ್, ಕಂಪನಿ ಟೈಪ್, ಆಕ್ಟಿವಿಟಿ ಕೋಡ್. ಆಕ್ಟಿವಿಟಿ ಕೋಡ್ ಅಂತಂದ್ರೆ ಏನ್ ಕೆಲಸ ಮಾಡ್ತೈತೆ ಅದ್ರದ್ದು ರಿಲೇಟೆಡ್ ಹೇಳ್ತೇನೆ. ಅಲ್ಲ, ನೀನ್ ಹಚ್ಚಿ ಬಿಡ್ಬೇಕಿತ್ತಲ್ಲ. ಓಕೆ, ರೈಟ್? ಸೊ ದಿಸ್ ಅ ಡೇಟಾ ಸೆಟ್. ಸರ್, ಇದರಿಂದ ನಾ ಏನ್, ಸರ್ ನೀವು ಹೇಳಿದ್ರಿ ಭಾಳಷ್ಟು ಕಂಪ್ನಿ ರಿಜಿಸ್ಟರ್ ಆಗತ್ತ ಅಂತ ಹೇಳಿ, ಇಲ್ಲಂತೂ ಲಿಸ್ಟ್ ಕೊಟ್ಟಾರ್ರಿ, ನಮ್ಗೆ ಟೋಟಲ್ ಎಷ್ಟು ಅದಾವ ಅಂತ ಹೇಳಿ ಗೊತ್ತಿಲ್ರಿ. ಸೊ ನಾವ್ ಹೆಂಗ್ ಮಾಡೋದ್ರಿ? ಬೇಸಿಕ್ ಅಂದ್ರೆ ಯಾರ ಜಸ್ಟ್ ಎಕ್ಸೆಲ್ ಒಂದೆರಡು ಸತಿ ಓಪನ್ ಮಾಡಿ ನೋಡಿದವ್ರಿಗೂ ಗೊತ್ತಿರ್ತೈತಿ, ಇಲ್ಲಿ ಬಾಜುಕ್ ನಂಬರ್ಗಳು ಅದಾವ, ರೋ ನಂಬರ್. ಸೊ ಸರಿ, ಈ ಲಿಸ್ಟ್ದಾಗ ಎಷ್ಟು ಕಂಪನಿಗಳು ಅದಾವ ಅನ್ನೋದು ನಿಮ್ಗೆ ಗೊತ್ತಿಡ್ಬೇಕಂದ್ರೆ ನೀವೇನ್ ಮಾಡ್ತೀರಿ? ಮಾಡ್ರಿ. ಹೌ ಮೆನಿ ಲಿಸ್ಟ್, ವಾಟ್ ಇಸ್ ದ ನಂಬರ್ ಆಫ್ ಕಂಪನೀಸ್ ಆರ್ ದೇರ್ ಇನ್ ದಿಸ್ ಲಿಸ್ಟ್? ವಾಟ್ ವಿಲ್ ಯು ಡೂ? ಕ್ವಿಕ್ ಆನ್ಸರ್ ಬೇಕು. ಹಾ ರೀ, ಹೆಂಗ್ ನೋಡಿದ್ರಿ ಲಾಸ್ಟ್ ಲೈನ್? ಕಂಟ್ರೋಲ್ ಶಿಫ್ಟ್ ಡೌನ್ ಹೊಡೆದ್ರ 23,110. ನೀವು ಆಕ್ಚುಲಿ ಹೆಡ್ಡಿಂಗ್ ತಗೊಂಡ್ರಿ, ಹೆಡ್ಡಿಂಗ್ ಇಲ್ರಿ, 118 ಐತಿ, 23,118 ಅಂತೇಳಿ ರೋಲ್ ಲೈನ್ ಐಟಮ್ ಐತಿ. ಬಟ್ ನಮಗ್ ಕಂಪನೀಸ್ ಇರೋದು ಮೇಲೆ ಹೆಡ್ಡಿಂಗ್ ನಾ ತೆಗೆದ್ ಬಿಡ್ಬೇಕು 9. ಅದು ತೆಗೆದ್ರ ಟೋಟಲ್ ಕಂಪನೀಸ್ ಆರ್ 23,109, ರೈಟ್? ಬೇಸಿಕ್ ಇಷ್ಟಂತೂ ಎಕ್ಸೆಲ್ ಬರ್ತೈತೆ ಎಲ್ಲರಿಗೂ? ಇಲ್ರಿ, ನಾವು ಫಸ್ಟ್ ಟೈಮ್ ನೋಡಿದ್ರಿ ಅಂತ ಅನ್ನೋದು ಏನೂ ಇಲ್ಲಲ್ಲ ಇಲ್ಲೇ. ಈ ಲೆವೆಲ್ ಎಕ್ಸೆಲ್, ನೋ ಪ್ರಾಬ್ಲಮ್. ಸೊ ಇನ್ ದಿಸ್ ಯು ಹ್ಯಾವ್ ರೋ ನಂಬರಿಂಗ್, ಯು ಹ್ಯಾವ್ ಕಾಲಮ್ ABCD, ರೈಟ್? ಸೊ ವಿತ್ ದಿಸ್ ನಾವೇನು ವಾಟ್ ವಿ ಆರ್ ಕನ್ಕ್ಲೂಡಿಂಗ್ ಹಿಯರ್ ಇಸ್, ನಮ್ದೊಂದು ಕ್ವಶನ್ ಐತಿ. ಸರ್ ಹೇಳಿದ್ರಿ ನೀವು ಭಾಳಷ್ಟು ಕಂಪ್ನಿ ರಿಜಿಸ್ಟರ್ ಆಗತ್ತ, ಒಂದು ಎಕ್ಸೆಲ್ ತೋರಿಸಿದ್ರಿ, ಈ ಎಕ್ಸೆಲ್ದಾಗ ಎಷ್ಟು ಕಂಪ್ನಿ ಅದಾವ ಅನ್ನೋದು ಗೊತ್ತಿಲ್ಲ, ಅವರು ಬರ್ದಿಲ್ಲ. ಅವ್ರು ಒಂದೇ ಕಾಲಮ್ ಏನ್ರ 1 2 3 ಹಾಕ್ಯಾರ? ಇಲ್ಲಲ್ಲ, ಇದಂತೂ ಎಕ್ಸೆಲ್ದವ್ರು ಕೊಟ್ಟಿದ್ದ ಇದನ್ನದ ಏನದ ರೋ ನಂಬರಿಂಗ್. ಅವ್ರು ಒಂದೇ ಕಾಲಮ್ ಸೀರಿಯಲ್ ನಂಬರ್ 1 2 3 ಹಾಕಿಲ್ಲ, ಡೈರೆಕ್ಟ್ ಹೇಳ. ಸೊ ನಮಗೆ ಗೊತ್ತಾಗಬೇಕಂತಂದ್ರೆ ನಾವು ಶಿಫ್ಟ್ ಡೌನ್ ಮಾಡಿದ್ರೆ ಕೌಂಟ್ ಬರ್ತೈತಿ ಟೋಟಲ್ ಇಲ್ಲೇ. ದಿಸ್ ಇಸ್ ಬೇಸಿಕ್ ಎಕ್ಸೆಲ್. ಅಂದ್ರೆ ಇದರಿಂದ ನಾವು ಇದು ಕಲ್ಸೋದು ಬೇಕಾಗಿಲ್ಲ, ಫಸ್ಟ್ ಎಕ್ಸೆಲ್ ಓಪನ್ ಮಾಡಿದ್ರೆ ಇದನ್ನಂತೂ ಗೊತ್ತಾಕೈತಿ, ರೈಟ್? ಅಂಡರ್ಸ್ಟುಡ್? ಸೊ ಸ್ಟಾರ್ಟ್ ಇಂಟರ್ಪ್ರಿಟಿಂಗ್. ನಾವು ಏನೇನು ಕ್ವಶನ್ ಬೇಕೋ ಒಂದೊಂದು ಆನ್ಸರ್ ತಕ್ಕೊಳ್ಳೋಣ, ರೈಟ್? ಸರ್, 23,000 ಹೇಳಿದ್ರಿ, ಇದೊಂದು ಪೂರಾ ಇಂಡಿಯಾದಾಗ, ನಾವಿರೋದು ಕರ್ನಾಟಕ. ಲೈಕ್ ಬಿಕಾಸ್ ಹುಬ್ಳಿ ಅಂತ ಹೇಳಿ ಮೊದ್ಲಿಗೆ ಬರ್ತಿತ್ರಿ ಲಿಸ್ಟ್ದಾಗ. ಈಗ ಅದನ್ನು ಬೇಕಂದ್ರೆ ನೀವು ಜೂನ್ 2024 ಮುಂಚೆ ಹೋದ್ರ ನಿಮ್ಗೆ ಅಡ್ರೆಸ್ಸು ಬರ್ತೈತಿ. ಈಗ ಅವ್ರ ಪ್ರೈವಸಿ ಸಲುವಾಗಿ ಅಡ್ರೆಸ್ ಕಾಲಮ್ ತೆಗ್ದಾರ, ಇದ್ರೊಳಗೆ ಅಡ್ರೆಸ್ ಇಲ್ಲ, ರೈಟ್? ನಾವು ಸರ್ 23,000 ಮಟ ಅಂತೂ ಬಂತ್ರಿ. ಈಗ ನಮಗೆ ಇನ್ನೊಂದು ಆನ್ಸರ್ ಬೇಕು, ಏನು?
ಕರ್ನಾಟಕದಾಗ ಎಷ್ಟು ಅದಾವ, ರೈಟ್? ಸೊ ಅದ್ರೊಳಗೆ ನೀವು ಡೇಟಾ ಅನಲೈಸ್ ಮಾಡ್ರಿ ಈಗ. ಸೊ ದಟ್ಸ್ ವೈ ಡೇಟಾ ಅನಾಲಿಟಿಕ್ಸ್ ಅಂತೇಳಿ ಮಾಡ್ತೇವಲ್ಲ, ಅದನ್ನ ನಾವು ನಮ್ಮ ಅಕೌಂಟೆಂಟ್ ಲೆವೆಲ್ ಮಾಡೋಣ. ಇಲ್ಲಿ ಎಲ್ಲಿ ಕರ್ನಾಟಕ ಅನ್ನೋದು ಎಲ್ಲರೂ ಬರ್ತೈತಾ? ಕ್ಲಾಸ್, ಕಂಪ್ನಿ ನೇಮ್, ರಿಜಿಸ್ಟ್ರೇಷನ್, ಕಂಪ್ನಿ ಟೈಪ್, ಆಕ್ಟಿವಿಟಿ ಕೋಡ್, ಮುಗೀತ. ಸರ್ ಕರ್ನಾಟಕ ಅನ್ನೋದು ಎಲ್ಲೂ ಬರ್ದಿಲ್ಲ. ಓನ್ಲಿ ಕರ್ನಾಟಕದಾಗ ಹೆಂಗೆ ಅನಲೈಸ್ ಮಾಡೋದು? ಎಲ್ಲೈತ್ರಿ? ಆಕ್ಟಿವಿಟಿ ಕೋಡ್ ಇಸ್ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ, ಸರ್ವಿಸ್ ಆಕ್ಟಿವಿಟಿ ಐತಿ. ಎತ್ತಲಿಲ್ಲ. ಓಕೆ, ನಂದೀಶ್ ಅವ್ರ ರೈಟ್. ಆಕ್ಟಿವಿಟಿ ಕೋಡ್ದಾಗ ನಮಗ ಸ್ಟೇಟ್ ಗೊತ್ತಾಗಿಲ್ಲ. ಸೊ ಟು ಮೇಕ್ ಇಟ್ ಸಿಂಪಲ್, ಸಿನ್ ನಂಬರ್ದಾಗ 7ನೇ ಡಿಜಿಟ್ ಐತಿ ನೋಡ್ರಿ. DL, GJ, PN, PB, OD, UP, GJ. ಸ್ವಲ್ಪ ಏನ್ರ ರಿಲೆವೆನ್ಸ್ ಅನ್ಸತ್ತ? UP ಅಂದ್ರೆ ಉತ್ತರ ಪ್ರದೇಶ್, GJ ಅಂದ್ರೆ ಗುಜರಾತ್. ಎಸ್, ಏಬಲ್ ಟು ಅಂಡರ್ಸ್ಟ್ಯಾಂಡ್? ಸೊ ನಮ್ ಕಡೆ ಒಂದು ಕಾಲಮ್ ಐತಿ, ಅದ್ರೊಳಗೆ ಸ್ಟೇಟ್ ಕೋಡ್ ಬರ್ದಂಗ ಕಾಣತತಿ. ಸೊ ಅದ್ರ ಪ್ರಕಾರ ನಾವು ಹುಡುಕಾಡಬಹುದು. ಗಾಟ್ ಇಟ್? ವಿಚ್ ವರ್ಷನ್ ಆಫ್ ಎಕ್ಸೆಲ್ ಯು ಗೈಸ್ ಆರ್ ಹ್ಯಾವಿಂಗ್? ಓಕೆ, ಫೈನ್. ಈಗ ನಾನು ಐ ವಿಲ್ ಪರ್ಫಾರ್ಮ್ ಸಮಥಿಂಗ್ ಆನ್ ದ ಸ್ಕ್ರೀನ್. ನಿಮಗೆ ಅದು ಬರಲಿಲ್ಲ ಅಂದ್ರೆ ನಡೀತತಿ. ಟುಡೇ ಇಸ್ ನಾಟ್ ಎನ್ ಎಕ್ಸೆಲ್ ಕ್ಲಾಸ್, ಬಟ್ ವಿ ಆರ್ ಟ್ರೈಂಗ್ ಟು ಶೋ ಯು ದಟ್ ದೀಸ್ ಆರ್ ವಾಟ್ ಯು ಆಸ್ ಅನ್ ಅಕೌಂಟೆಂಟ್ ಶುಡ್ ನೋ ಬೇಸಿಕ್. ನಾ ಏನು ಬೇಸಿಕ್ ಇದು 23,000 ಅಂತ ಹೇಳಿ ತೋರಿಸಿದೆಲ್ಲ, ಅದಂತೂ ನೀವು ಜಾಬ್ ಅಂದ್ರೆ ಎಕ್ಸೆಲ್ ಕ್ಲಾಸ್ ಹೋಗಿಂದ ಮುಂಚೆನೇ ಅಷ್ಟೇ ಗೊತ್ತಿರ್ಬೇಕು ನಿಮಗೆ. ದಟ್ ಈಸ್ ಬೇಸಿಕ್. ಇವತ್ತು ಹೆಂಗೆ ಕಾರ್ ಡ್ರೈವಿಂಗ್ ಹಚ್ಚಿರ್ತೀರಿ, ರೈಟ್? ಸರ್ ವೀಲ್ಸ್ ರೌಂಡ್ ಅದಾವ ಅಂತ ಹೇಳಿ ಆ ಕಾನ್ಸೆಪ್ಟ್ ಏನೈತಿಲ್ಲ, ವೀಲ್ಸ್ ರೌಂಡ್ ಇರ್ಬೇಕಂತ, ಅಷ್ಟು ಬೇಸಿಕ್ ಅದು. Right, that much you should know on Excel. Now whatever I am going to show you is what you will learn in the class. Okay, first to understand or filter out bare Karnataka annodendra aa column no filter hachbek. So there is something called filter as an option in Excel, right? So adak nav en ಮಾಡ್ತೇವಿ, ಇಲ್ಲ ನಂದು ಕರ್ಸರ್ ಕಾಣತತಿ, right? ಕರ್ಸರ್ ಕಾಣತತಿ. So I'll take the cursor here on sin. ಇಲ್ಲಿ control shift right, ಕಂಟ್ರೋಲ್ ಶಿಫ್ಟ್ ರೈಟ್, ಕಂಟ್ರೋಲ್ ಶಿಫ್ಟ್ ಡೌನ್, ಪೂರ ಸೆಲೆಕ್ಟ್ ಆಕೈತಿ. ಕಂಟ್ರೋಲ್ ಶಿಫ್ಟ್ ರೈಟ್, ಕಂಟ್ರೋಲ್ ಶಿಫ್ಟ್ ಡೌನ್, ಹಿಂಗೆ ಪೂರ ಸೆಲೆಕ್ಟ್ ಆಗ್ಬೇಕು. ಫಸ್ಟ್ ಡೇ ಮಾಡಕ್ ಬರಲಿಲ್ಲ ಅಂದ್ರೂ ಡೋಂಟ್ ವರಿ, ಬಟ್ ಐ ಆಮ್ ಶೋಯಿಂಗ್ ಯು ಹೌ ಫಾಸ್ಟ್ ಯು ನೀಡ್ ಟು ಲರ್ನ್. ಗಾಟ್ ಇಟ್? ನೌ ಗೋ ಟು ಹೋಮ್. ಇನ್ that go to data, click on filter. ಫಿಲ್ಟರ್ ಬಂದ್ಬಿಡ್ತದ ಮ್ಯಾಲ. ಬಂತ? ಫಿಲ್ಟರ್ ಹೊಡೆದ್ರಿ ಎಲ್ಲಾರು? ಕಂಟ್ರೋಲ್ ಹೋಮ್ ಹೊಡಿರಿ, ಮ್ಯಾಲ ಫಿಲ್ಟರ್ ಬಂದಿರ್ತೈತಿ. ಹಿಂಗ್ ಫಿಲ್ಟರ್ಗೆ ಒಂದು ಬಟನ್ ಬಂದಿರ್ತೈತಿ. ಇವೆಲ್ಲ ಬಟನ್ ಬರ್ತಾವ ನೋಡ್ರಿ ಎಲ್ಲಾ ಕಡೆ. ಓಕೆ, ನಾನು ನೋಡ್ರಿ, ನಾ ಎಕ್ಸಸೈಸ್ ಅಂತೂ ನಾ ಕಂಪ್ಲೀಟ್ ಮಾಡ್ತೇನೆ. ಎಷ್ಟು ಮಂದಿ ಪಿಕಪ್ ಹಾಕೇದಾಗ್ಲಿ ನಡೀಲಿದ್ದೈತಿ, ಯಾರು ಪಿಕಪ್ ಆಗಿಲ್ಲ, ರೈಟ್? ದೆನ್ ಐ ವಿಲ್ ಗೋ ಹಿಯರ್ ಅಂಡ್ ದೆನ್ ಐ ವಿಲ್ ಫಿಲ್ಟರ್ KA. ಸ್ವಲ್ಪ ಎಕ್ಸೆಲ್ ದೊಡ್ಡದೈತಿ, 23,000 ಅಂದ್ರೆ ಸ್ವಲ್ಪ ದೊಡ್ಡದಾಕೈತಿ ಲೈನ್ ಎಕ್ಸೆಲ್. ಸೊ ಇಟ್ ವಿಲ್ ಟೇಕ್ ಟೈಮ್. KA ಹೊಡೆದೆ. KA ಹೊಡೆದು ಕೂಡ ಎಷ್ಟು ಲೈನ್ ಅಟಂದ KA, K ಅಂದ್ರೆ ಕರ್ನಾಟಕ, ರೈಟ್? ಎಷ್ಟು ಲೈನ್ KA ಅನ್ನೋದು ಬಂತ. ಎಂಟರ್ ಹೊಡೆದೆ, ಫಿಲ್ಟರ್ ಆಗ್ಬಿಡ್ತಿದ್ವಿ. ಫಿಲ್ಟರ್ ಹೆಂಗಾತ? ಫಿಲ್ಟರ್ ಆಗೈತಿ ಅನ್ನೋದು ಗೊತ್ತ ಹೆಂಗ ಆಕೈತಂದ್ರ, ಇವು ಮೊದ್ಲೇ ಹಿಂಗ್ ಬ್ಲ್ಯಾಕ್ ಇರ್ತಾವ್ರಿ, ನೋಡತ್ತೀರಿ? ಈಗ ಏನದು ಬ್ಲೂ, ಇಟ್ ಮೀನ್ಸ್ ಫಿಲ್ಟರ್ ಈಸ್ ಆನ್, ಫಿಲ್ಟರ್ ಆಗೈತಿ ಶೀಟ್ ಅಂತಂತ. ಈಗ ನಾವು ಚೆಕ್ ಮಾಡೋಣ. ಎಷ್ಟೇ ಟೋಟಲ್? 1727. ಓಕೆ, ಇಟ್ ಮೀನ್ಸ್ ಕರ್ನಾಟಕದಾಗ ಅಷ್ಟ 1700 ಕಂಪನಿ ಸ್ಟಾರ್ಟ್ ಆದವು ಬರೇ ಸೆಪ್ಟೆಂಬರ್ದಾಗ. ಅಕ್ಟೋಬರ್ದಾಗ ಐತಿ 1700 ಕಂಪನಿ. ಸೊ ಒಂದು ಕ್ಯಾಲ್ಕುಲೇಟರ್ ಓಪನ್ ಮಾಡೋಣ. ಕ್ಯಾಲ್ಕುಲೇಟರ್ ಓಪನ್ ಮಾಡಕ್ ಶಾರ್ಟ್ಕಟ್ ವಿಂಡೋಸ್ ಆರ್ CALC ಅಂತ ಬರಿಬೇಕಲ್ಲಿ ರನ್ ಫಂಕ್ಷನ್ದಾಗ. ವಿಂಡೋಸ್ ಬಟನ್ ಕೊಡ್ತೈತ್ಲಾ, ವಿಂಡೋಸ್ ಪ್ಲಸ್ ಆರ್. ಈ ಟೇಬಲ್ ಬಂತ ಎಲ್ಲಾರ್ದು? ಬಂತ? ದೆನ್ CALC ಎಂಟರ್, ಕ್ಯಾಲ್ಕುಲೇಟರ್ ಬರ್ತೈತಿ, ರೈಟ್? ಸೊ ಲೆಟ್ ಅಸ್, ವಿ ಆರ್ ಅಕೌಂಟೆಂಟ್ಸ್, ವಿ ನೀಡ್ ಟು ಅನಲೈಸ್ ನಂಬರ್ಸ್. 1727 ಐತಿ, 1727, ರೈಟ್? ಎಷ್ಟು ವರ್ಕಿಂಗ್ ಡೇ ಇದ್ದು ರೀ ಸೆಪ್ಟೆಂಬರ್ದಾಗ? ಇನ್ ಜನರಲ್ 25 ಅಂತೂ ಇರ್ತಾವ. ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಐತಿ, ಸೆಂಟ್ರಲ್ ಗೌರ್ಮೆಂಟ್ ಸ್ಯಾಟರ್ಡೇನು ಕೆಲಸ ಮಾಡೈತಂತ ತಿಳ್ಕೊಳ್ಳೋಣ. 25 ಡಿವೈಡೆಡ್ ಬೈ 25, ದಿನಕ್ಕೆ 69 ಕಂಪನಿ ಇನ್ಕಾರ್ಪೊರೇಟ್ ಆಗ್ಯಾವ.